ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ದಿನಾಂಕ 14/7/2026 ಏನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಮೊದಲ ಡ್ರಾಫ್ಟ್ ರೂಲ್ ಬಿಡುಗಡೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಪ್ರಶ್ನೆಯನ್ನು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಅವರೆಲ್ಲರೂ ಈಗ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವರು ಇಚ್ಛೆ ಪಡ್ತಾ ಇದ್ದಾರೆ. ಅಂದರೆ ಯಾವ ಅಡ್ರೆಸ್ಸಿಗೆ ನಾವು ಅಬ್ಜೆಕ್ಷನ್ ಫೈಲನ್ನು ಮಾಡಬೇಕಾಗುತ್ತೆ, ಯಾವ ರೀತಿ ಫೈಲ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲವನ್ನ ಕೇಳಿದರೆ ಫಸ್ಟು ಇಡೀ ಡ್ರಾಫ್ಟ್ ರೂಲನ್ನು ರೆಫರ್ ಮಾಡಿದ ನಂತರದಲ್ಲಿ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಈಗ ಏನಾಗಿದೆ, ಅಲ್ಲಿ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಮಹತ್ವದ ಪರೀಕ್ಷಾ ಪದ್ಧತಿಗಳು ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಈ ಸಲ ಏನು ಡ್ರಾಫ್ಟ್ ರೂಲ್ ನೀವೆಲ್ಲ ನೋಡಿದ್ರಿ ಚೇಂಜಸನ್ನು, ಹಾಗಾಗಿ ಅದು ಅಗತ್ಯ ಇರಲಿಲ್ಲ ಅಷ್ಟೆಲ್ಲ ಮಾಡುವಂಥದ್ದು. ಏನಕ್ಕೆ ಮಾಡ್ತಿರೋದನ್ನೆಲ್ಲ ನನಗೆ ಈಗಲೂ ಅರ್ಥ ಆಗಿಲ್ಲ ನನಗೆ. ನೋಡಿ, ಇಲ್ಲಿ ಯಾವುದೇ ಒಂದು ಗೆಜೆಟ್ ನೋಟಿಫಿಕೇಷನ್ ಮುಖಾಂತರವಾಗಿ ಡ್ರಾಫ್ಟ್ ರೂಲ್ ಬಿಡುಗಡೆ ಆಯಿತು ಅಂತಂದರೆ ಸುಮಾರು 10 ರಿಂದ 15 ದಿನಗಳ ಕಾಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿರುತ್ತೆ. ಇಲ್ಲಿ ನೋಡಿ, ಅದರಂತೆ ನಾವು ಓದ್ಬಿಡು, ಒಂದು 2 ಲೈನ್ ಇದೆ, ಫಸ್ಟ್ ಓದ್ಬೋಣ ಅದನ್ನು. ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ಪರಿಗಣನೆಗೆ 15 ದಿನಗಳ ನಂತರ ಕನ್ಸಿಡರ್ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡ್ತೀವಿ. ಅಂದರೆ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಆಫ್ಟರ್ 15 ಡೇಸ್ ಆಗಬೇಕು. 15 ಡೇಸ್ ಒಳಗಡೆ ನಾವು ಕನ್ಸಿಡರ್ ಮಾಡಲ್ಲ. 15 ಡೇಸ್ ತನಕ ಎಷ್ಟು ಅಬ್ಜೆಕ್ಷನ್ ಬರುತ್ತೆ ಅವೆಲ್ಲವನ್ನು ತಗೊಂಡು ನಾವು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇಲ್ಲಿ. ಹಾಗಾಗಿ ನೀವು ಎಷ್ಟು ಮ್ಯಾಕ್ಸಿಮಮ್ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅಬ್ಜೆಕ್ಷನ್ ಫೈಲ್ ಮಾಡಿ ನೀವು. ಯಾಕೆಂದರೆ ಇನ್ನೂ ಟೈಮ್ ಇದೆ. ಈಗ 14ನೇ ತಾರೀಕಲ್ಲಿ ಇದೊಂದು ಡ್ರಾಫ್ಟ್ ರೂಲ್ ಬಿಡುಗಡೆ ಆಗಿದೆ ಅಂತಂದರೆ ಒಂದು 3 ದಿನ ಆಗಿದೆ. ಈಗ ಇನ್ನೂ 1 ವೀಕ್ ಟೈಮ್ ಇದೆ. ಹಾಗಾಗಿ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಯಾವ ಅಡ್ರೆಸ್ಸಿಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯ ಒಳಗೆ ಸ್ವೀಕೃತವಾಗತಕ್ಕಂಥ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ನೋಡಿ ಯಾರು ಕಳಿಸ್ಬೇಕು ನೀವು? ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, 6ನೇ ಮಹಡಿ, ಬಹು ಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಇವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು ಅಂತ ಹೇಳಿದ್ದಾರೆ. ನಿಮಗೆ ಅಡ್ರೆಸ್ ಗೊತ್ತಾಯಿತು. ಈಗ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಯಾವೆಲ್ಲ ಸಬ್ಜೆಕ್ಟನ್ನು ನೀವು ಬರ್ಕೊಂಡಿದ್ದೀರಾ? ಈಗ ನೀವು ಏನು ಯೋಚನೆ ಮಾಡಿದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದು ಸಾಕಷ್ಟು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ನಿಮಗೆ ಸಬ್ಜೆಕ್ಟ್ ಸಿಗುತ್ತೆ ನಿಮಗೆ. ಅಲ್ಲಿ ಬಿಡುಗಡೆ ಆಗಿದ್ದಂಥ ಡ್ರಾಫ್ಟ್ ರೂಲ್ನಲ್ಲಿ 14th ಏನು ಬಂದಿತ್ತು ಅದರಲ್ಲಿ. ಮೊದಲನೇ ಪಾಯಿಂಟು, BCom ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಇಲ್ಲಿ TET ಬರಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದರು. ಸಾಕಷ್ಟು ಜನ TETಯಲ್ಲಿ ಅವರು ಉತ್ತೀರ್ಣ ಆಗಿದ್ದಾರೆ. CET ಎಕ್ಸಾಮ್ ಬರೋಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರೆಲ್ಲ ಅಂದ್ಕೊಂಡಿದ್ದು ಏನಾದರೂ ಡ್ರಾಫ್ಟ್ ಕಾಪಿ ಬಂದರೆ ಈ ವರ್ಷ ನೋಟಿಫಿಕೇಷನ್ ಟೈಮಲ್ಲಿ ನಮಗೂ ಎಲ್ಲಾದರೂ ಹೆಂಗಾದರೂ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಅವರ ನಿರೀಕ್ಷೆ ಹುಸಿಯಾಗಿದೆ. ಅದೊಂದು ಪಾಯಿಂಟ್ ರೈಸ್ ಮಾಡ್ಬೋದಾ ಅಬ್ಜೆಕ್ಷನ್ಗೆ? ಇನ್ನೊಂದು ಪಾಯಿಂಟು, ಎಲ್ಲೂ ಇಲ್ಲದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ಈಗ ಏನು ಮಾಡಿದ್ದಾರೆ, ಆ ಬರವಣಿಗೆಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ನ ಬರಲಿಕ್ಕೆ ಅಲ್ಲೂ ಕೂಡ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬೇಕಿರಲಿಲ್ಲ, ಆಯಿತಾ? ಇದು 2ನೇ ಪಾಯಿಂಟು. ಇನ್ನೊಂದು ಏನಪ್ಪ ಅಂತಂದರೆ, ಅಲ್ಲಿ ಡ್ರಾಫ್ಟ್ ರೂಲ್ ಇರ್ತಕ್ಕಂಥ ಎಲ್ಲ ಕೇಡರ್ನ C&R ರೂಲ್ಸ್ ಎಲ್ಲ ನೋಡಿಬಿಟ್ರೆ ಮ್ಯಾಕ್ಸಿಮಮ್ ಫೋಕಸ್ ಮಾಡಿರೋದು CETಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಂಥ TET ಆಗಿರ್ಬೋದು ಮತ್ತು ನಿಮ್ಮ ಡಿಗ್ರಿ ಬ್ಯಾಕಪ್ ಎಲ್ಲ ತುಂಬ ಕಡಿಮೆ ತಗೋತಾರೆ ಅದನ್ನೆಲ್ಲ. ಹೈಯೆಸ್ಟ್ ಕನ್ಸಿಡರ್ ಮಾಡೋದು CET ಪರ್ಸೆಂಟೇಜು. CET ಪರ್ಸೆಂಟೇಜನ್ನು ಹೈಯೆಸ್ಟ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಒಂದು ನೋಟಿಫಿಕೇಷನ್ ಬಿಟ್ಟ ಮೇಲೆ ಅವರು ಏನಕ್ಕೆ ಈ ಬರವಣಿಗೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ನಿಮ್ಗೆ ಏನಕ್ಕೆ ಉತ್ತರವನ್ನು ಬರವಣಿಗೆ ರೂಪದಲ್ಲಿ ಬರೀಬೇಕು, ಇದೊಂದು ಪ್ರಶ್ನೆ ಆಗುತ್ತೆ. ಇದನ್ನು ಕೂಡ ಒಂದು ಸಬ್ಜೆಕ್ಟಾಗಿ ನೀವು ಕೋಟ್ ಮಾಡಿ ಬರಲಿಕ್ಕೆ ಅವಕಾಶ ಇದೆ ಅಲ್ವಾ. ಮುಂಚೆ ಎಲ್ಲ ಏನಿತ್ತು, ಬ್ಯಾಕ್ ಸ್ಕೋರ್ ಜಾಸ್ತಿ ಇತ್ತು, ಇವಾಗ ಕಡಿಮೆ ಮಾಡಿದ್ದೀರಾ. CET ಪರ್ಸೆಂಟೇಜ್ಗೆ ಫೋಕಸ್ ಮಾಡಿದ್ದೀರಾ. ಮತ್ತು ನೀವು ರೈಟಿಂಗ್ ಆನ್ಸರ್ಸ್ ಯಾಕೆ ಕೊಟ್ಟಿದ್ದೀರಾ? ನೀವು ಬೇಕಿಲ್ವಲ್ಲ ಅದು. ಹಾಗಾಗಿ OMR ಶೇಡೇ ಇದ್ದರೆ ಅದು ನಿಮಗೆ ಒಂದು ಪಾರದರ್ಶಕವಾಗಿ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲೂ ಕೂಡ ಯಾರಿಗೂ ಅನ್ಯಾಯ ಆಗಲ್ಲ. ಸಮಾನತೆಯನ್ನು ಅಲ್ಲಿ ಸ್ಥಾಪಿಸಲಿಕ್ಕೆ ಸರಿಯಾಗುತ್ತೆ ಅಂತಕ್ಕಂಥದ್ದು ಬಹುತೇಕರವಾದ. ಹಾಗಾಗಿ ಅದನ್ನು ನೀವು ಅಬ್ಜೆಕ್ಷನಲ್ಲಿ ಅದನ್ನು ಬರ್ಕೊಂಡು ಫೈಲ್ ಮಾಡ್ಬೋದು ನಾನು ಹೇಳ್ದಂಥ ಅಡ್ರೆಸ್ಗೆ. ಆಯಿತಾ? ಇದು ಒಂದು 2-3 ಪಾಯಿಂಟ್ ಆಯಿತು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ 3 ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಒಂದಷ್ಟು ಪರ್ಸೆಂಟೇಜನ್ನು ತಗೊಳ್ಳೋಕ್ಕೆ ಅವ್ರು ಮಾಡಿದ್ದಾರೆ. ಈಗ 35%, 35%, 35%, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಅವುಗಳಲ್ಲಿ ಏನಾದರೂ ಬದಲಾವಣೆ ಮಾಡೋ ಥರ ಆದರೆ, ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡೋ ಥರ ಆದರೆ ಅದಕ್ಕೂ ಕೂಡ ಒಂದು ಅಬ್ಜೆಕ್ಷನ್ ಫೈಲನ್ನು ಮಾಡ್ಬೋದು. ಅಂದರೆ ಓವರಾಲ್ ಅಗ್ರಿಗೇಟ್ ಪರ್ಸೆಂಟೇಜನ್ನು ನೀವು ಕನ್ಸಿಡರ್ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಹೇಳಬೇಕು. ಅದು ಒಂದು ಪಾಯಿಂಟನ್ನು ರೈಸ್ ಮಾಡಿ ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಭಾಳ ಮುಖ್ಯವಾಗಿ ಹೇಳಿದ್ನಲ್ಲ ನಾನು, ಈಗೇನು ಮಾಡಿಬಿಡಿದ್ರೆ ಅಂತಂದರೆ ಹೇಳಿದ್ನಲ್ಲ ನಾನು, ಸಾಕಷ್ಟು ಚೇಂಜಸ್ ಅಂತಂದರೆ ಈ HSTR ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಏನು ಮಾಡಿದರೆ ಈಗ ಅದರಲ್ಲೇನೆ. ಈಗ ನೀವು ಲಾಸ್ಟ್ ಟರ್ಮಲ್ಲಿ ಕಂಡಕ್ಟ್ ಆಗಿದ್ದು 2015 ಅವಾಗ 2 ಪೇಪರು, ಒಂದು ಪೇಪರ್ 1, ಇನ್ನೊಂದು ಸಬ್ಜೆಕ್ಟಿವ್ ಪೇಪರು. ಆ 2 ಪತ್ರಿಕೆಯಲ್ಲೂ ಜಸ್ಟ್ OMR ಶೇಡ್ ಮಾತ್ರ ಇರ್ತಾಯಿತ್ತು. ನೋಡಿ, OMR ಶೇಡ್ ಆದರೆ ನೀಟಾಗಿ ಸ್ಕ್ಯಾನ್ ಮಾಡುತ್ತೆ ಸಿಸ್ಟಮು. ಆದರೆ ಈ ಬರವಣಿಗೆ ಉತ್ತರಗಳನ್ನು ಅಲ್ಲಿರ್ತಕ್ಕಂಥ ಟೀಚರ್ಸನ್ನೇ ಅಲರ್ಟ್ ಮಾಡ್ತಾರೆ. ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸೇ ಅಲರ್ಟ್ ಮಾಡೋದಕ್ಕೆಲ್ಲ
ಅಲ್ಲೇನೋ ಸ್ಪೆಷಲಾಗಿ ಆಫೀಸರ್ಸ್ ಬಂದು ಅವೆಲ್ಲವನ್ನು ವ್ಯಾಲ್ಯೂಯೇಷನ್ ಮಾಡಲ್ಲ. ಅಲಾಟ್ ಮಾಡಿದಂಥ ಶಿಕ್ಷಕರು ಆ ಬರವಣಿಗೆ ಉತ್ತರಗಳನ್ನು ಯಾವ ಮಾನದಂಡದ ಮೇಲೆ ಅವರು ಮಾರ್ಕ್ಸ್ ಕೊಡ್ತಾರೆ. ಸೊ ಅಲ್ಲಿ ಸಮಾನತೆಯ ಮಂತ್ರವನ್ನು ಜಪಿಸಲಿಕ್ಕೆ ಸಾಧ್ಯನೇ ಆಗಲ್ಲ ಯಾರಿಗೂ. ಅದು ಯಾಕೆ ಬೇಕು ತಲೆನೋವುದು? ಅದ್ರ ಬದಲು ಕಂಪ್ಲೀಟು 400 ಮಾರ್ಕ್ಸ್ ಫ್ರಮ್ 3 ಸಬ್ಜೆಕ್ಟ್ಸ್ ಏನಿದೆಯೋ ಎಲ್ಲದಕ್ಕೂ OMR ಶೀಡಲ್ಲೇ ನೀವು ಐ ಥಿಂಕ್ ಟಿಕ್ ಮಾರ್ಕ್ ರೂಪದಲ್ಲೇ ಮಾಡಿ ಅಂತ ಅಂದ್ಬಿಟ್ಟಿದ್ರೆ ಅದು ಸಮೀರೆಲ್ಲ ಒಂದು ಕಡೆ ಈಕ್ವಾಲಿಟಿಯನ್ನು ಅಲ್ಲಿ ಮಾಡ್ದಂಗೆ ಆಗ್ತಾಯಿತ್ತು ಅದು. ಸೊ ಅದನ್ನು ಮಾಡಿಲ್ಲ ಇಲ್ಲಿ. ಹಾಗಾಗಿ ನೋಡಿ ಇಷ್ಟು ವಿಷಯಗಳಿದೆ ನಾನು ಹೇಳಿದ್ದು. ಅಥವಾ ಇದರಿಂದ ಆಚೆಗೆ ಏನಾದರೂ ನಿಮಗೆ ಬೇರೆ ಬೇರೆ ವಿಷಯಗಳಿದ್ದರೆ ಇನ್ನೂ ಬದಲಾವಣೆ ಆಗಬೇಕಾಗಿರೋದು ಅವೆಲ್ಲ ನೀಟಾಗಿ ಬರ್ಕೊಳ್ಳಿ. ಏನಿಲ್ಲ, ನನ್ನ ಹತ್ರ ಈಗಾಗಲೇ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಿರ್ತಕ್ಕಂಥ ಒಂದು ಪತ್ರ ಇದೆ. ಅಂದರೆ ಪ್ರಿಪೇರ್ ಮಾಡಿದರೆ ಅವರು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದು ಲೆಟರ್ ಫಾರ್ಮ್ಯಾಟ್ ಇದೆ. ಅದನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಎರಡಕ್ಕೂ ನಾನು ಶೇರ್ ಮಾಡ್ತೀನಿ. ಅದು ಇಂಗ್ಲೀಷ್ ವರ್ಷನಲ್ಲಿದೆ. ನೀವು ಬೇಕಾದ್ರೆ ಅದನ್ನು ನೋಡಿಕೊಂಡು ಕನ್ನಡ ವರ್ಷನಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಬರೋದಾಗ ಏನಿಲ್ಲ, ಸಿಂಪಲಾಗಿ ಈಗ ಫ್ರಮ್ ಅಡ್ರೆಸ್ಸಲ್ಲಿ ನಿಮ್ಮದೆಲ್ಲ ಬರ್ಕೊಳ್ಳಿ ಡೀಟೇಲ್ಸನ್ನು. ಇನ್ನು ಟು ಅಡ್ರೆಸ್ಸಲ್ಲಿ ಇಲಾಖೆದು ಬರೀಬೇಕಾಗತ್ತೆ. ಈಗ ಹೇಳ್ದಲ್ಲ ನಾನು. ಸೊ ಯಾವ ಅಡ್ರೆಸ್ ಅದು? ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ನೋಡಿ ಇದೆಯಲ್ಲ ಇಲ್ಲಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಇವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು. ಇದಕ್ಕೆ ನೀವು ಪೋಸ್ಟ್ ಮಾಡಬೇಕು. ಅದಾಯಿತಾ? ಇನ್ನು ಸಬ್ಜೆಕ್ಟಲ್ಲಿ ಬರ್ಕೊಳ್ಳಿ. ನೀವು ಯಾವ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತೀರ ಅಂತ ಅಂದ್ಬಿಟ್ಟು ಅದನ್ನು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಬರವಣಿಗೆಯ ಉತ್ತರವನ್ನು ತಡೆ ಹಿಡಿಯುವ ಬಗ್ಗೆ ಅಂತ ಅಂದ್ಬಿಟ್ಟು ಬರ್ಕೊಳ್ಬೋದು ಬೇಕಾರೆ. ಅಥವಾ ಈ ಬರವಣಿಗೆ ಉತ್ತರಗಳನ್ನು ನೀವೇನು ಮಾಡಿದಿರ ಅದನ್ನು ತೆಗೀರಿ ಅಂತ ಬೇಕಾದ್ರೆ ನೀವು ಒಂದು ಕೊಟ್ಟು ಬರ್ಕೋಬೋದು. ಅದನ್ನು ಬರ್ಕೊಂಡು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ಬಿಟ್ಟು ನೀವು ಅದರ ಸಂಬಂಧಪಟ್ಟಾಗ ಏನೆಲ್ಲ ವಿಷಯಗಳನ್ನು ಬರೆಯೋಕ್ಕೆ ಸಾಧ್ಯ ಅವೆಲ್ಲ ಬರ್ಕೊಂಡು ಲಾಸ್ಟಲ್ಲಿ ಲೆಫ್ಟ್ ಸೈಡಲ್ಲಿ ದಿನಾಂಕ ಮತ್ತು ಸ್ಥಳ, ರೈಟ್ ಸೈಡಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಅಷ್ಟು ಬರೆದುಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಒಂದು ವಿಳಾಸಕ್ಕೆ ಪೋಸ್ಟ್ ಮಾಡಿಬಿಟ್ರೆ ಸಾಕು. ಒಂದು A4 ಶೀಟ್ ತೊಗೊಳ್ಳಿ, ಅಥವಾ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಾದರೂ ಬರೀಬೋದು, ಅಥವಾ ನೀವು DTP ಮಾಡಿಸ್ತೀವಿ ಅಂತಂದರೂ ಏನು ತೊಂದರೆ ಇಲ್ಲ. ಸೊ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೆದು ನೀವು ಅಬ್ಜೆಕ್ಷನನ್ನು ಫೈಲ್ ಮಾಡ್ಬೋದು. ಸೊ ಕೊನೆಯದಾಗಿ ಈಗಾಗಲೇ ಇದು ಪ್ರಕಟ ಆಗಿ ಒಂದು 3 ದಿನ ಆಗಿಬಿಟ್ಟಿದೆ. ದಯಮಾಡಿ ಮ್ಯಾಕ್ಸಿಮಮ್ ವಿತಿನ್ ವೀಕಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿ. ಯಾಕೆಂದರೆ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಆಕ್ಷೇಪಣೆಗಳು ಇಲಾಖೆಗೆ ಹೋದಾಗ ಏನಾಗುತ್ತೆ, ಅವರಿಗೆ ಬೇರೆ ದಾರಿ ಇರಲ್ಲ, ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಬದಲಾವಣೆ ಮಾಡಿ ಕರಡು ನಿಯಮಗಳು ಅಂತ ಅಂದ್ಬಿಟ್ಟು ಅಧಿಸೂಚನೆ 2 ಅಂತ ಬಿಡುಗಡೆ ಮಾಡಿ ಅಲ್ಲಿ ಏನು ಚೇಂಜಸ್ ಮಾಡಿದರೆ ಅಂತ ಅವರು ಪ್ರಕಟ ಮಾಡಬೇಕಾಗುತ್ತೆ ಆಫ್ಟರ್ 15 ಡೇಸ್ ಆದ ನಂತರದಲ್ಲಿ. ಆಯಿತಾ? ಅದು ನಿಮಗೆ ಗಮನಕ್ಕಿರಲಿ. ಹಾಗಾಗಿ ಇಷ್ಟೆಲ್ಲ ಹೇಳಿದ್ದೀನಿ. ದಯಮಾಡಿ ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಅಲ್ಲಿ ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮ್ಯಾಕ್ಸಿಮಮ್ ಅಬ್ಜೆಕ್ಷನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.